ಜೀರಿಗೆ ಶರಬತ್ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯಲು ಇಡಿ. ಆ ನೀರಿಗೆ ಅರ್ಧ ಕಟ್ಟಿನಷ್ಟು ಪುದೀನ ಸೊಪ್ಪು, ತುರಿದ ನಿಂಬೆಹಣ್ಣಿನ ಸಿಪ್ಪೆ ಸ್ವಲ್ಪ ಸಕ್ಕರೆ ಹಾಕಿ ಕುದಿಯಲು ಇಡಿ. ಪ್ಯಾನಿಗೆ 2 ಚಮಚ ಕಾಳು ಮೆಣಸು, ಅರ್ಧ ಕಪ್ ಜೀರಿಗೆ, 1/4 ಕಪ್ ಸೋಂಪು ಹಾಕಿ ಚೆನ್ನಾಗಿ ಪರಿಮಳ ಬರುವವರೆಗೂ ಹುರಿದು ಆರಲು ಒಂದು ತಟ್ಟೆಗೆ ವರ್ಗಾಯಿಸಿ. ಪುದೀನ ನಿಂಬೆ ಸಿಪ್ಪೆಯ ನೀರು ಚೆನ್ನಾಗಿ ಕುದ್ದಾಗ ಅದನ್ನು ಪಾತ್ರೆಗೆ ಶೋಧಿಸಿಕೊಂಡು ಇಡಿ. ಹುರಿದ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆ ಕಾಲ ನಮಕ್, ಚಾಟ್ ಮಸಾಲ, ಶುಂಠಿ ಪುಡಿ ಹಾಕಿ ನುಣ್ಣಗಾಗುವಂತೆ ಪುಡಿ ಮಾಡಿ ಅದನ್ನು ಒಂದು ತಟ್ಟೆಯಲ್ಲಿ ವರ್ಗಾಯಿಸಿ. ಪ್ಯಾನಿಗೆ 1 ಕಪ್ ಸಕ್ಕರೆ, 1.5 ಕಪ್ ನೀರು ಹಾಕಿ ಕುದಿಸಿ. ಸಕ್ಕರೆ ಕರಗಿ ಜೇನುತುಪ್ಪದ ಹದಕ್ಕೆ ಬಂದಾಗ ಅದಕ್ಕೆ ರೆಡಿ ಮಾಡಿಟ್ಟ ಮಸಾಲೆಗಳ ಪುಡಿ ಹಾಕಿ ಕೆದಕಿ ಬಾಡಿಸಿ ಚೆನ್ನಾಗಿ ಕುದಿಸಿ. ಕುದಿ ಬಂದಾಗ ಆ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಮಿಶ್ರಣ ಕುದ್ದು ಗಟ್ಟಿ ಹದಕ್ಕೆ ಬಂದಾಗ ಅದಕ್ಕೆ ಸ್ವಲ್ಪ ವಿನಿಗರ್ ಹಾಕಿ ಮಿಕ್ಸ್ ಮಾಡಿ. ಆರಿದ ನಂತರ ಈ ಜೀರಿಗೆ ಶರಬತ್ ಸಿರಪ್ ಅನ್ನು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿಕೊಂಡು ಇಡಿ. ಶರಬತ್ ಮಾಡುವಾಗ ಕುದಿಸಿ ಆರಿಸಿಟ್ಟ ಪುದೀನ ನಿಂಬೆ ಸಿಪ್ಪೆಯ ರಸಕ್ಕೆ ಜೀರಿಗೆ ಶರಬತ್ನ ಸಿರಪ್ ಅನ್ನು 4 ರಿಂದ 5 ಚಮಚದಷ್ಟು ಹಾಕಿ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಸೇರಿಸಿದರೆ ದೇಹಕ್ಕೆ ತಂಪಾದ ಸಖತ್ ರುಚಿಯಾದ ಜೀರಿಗೆ ಶರಬತ್ ರೆಡಿ.